ಆಮೇಲೆ ಒಂದು 2-3 ದಿವಸದಿಂದ ಅಂದರೆ ಒಂದಷ್ಟು ಜನ ದೊಡ್ಡವರು ಮಾತಾಡೋದು ಹೇಳಿದ್ರು, ಇಲ್ಲ ಅವ್ರಿನ್ನೂ ಆರೋಪಿ ಅಂತಾಗಿದೆ, ನಾವಾಗಲೇ ಇದನ್ನ ಆ ಥರ ಬೇರೆ ಥರ ಬಿಂಬಿಸೋದು ಬೇಡ, ಅವ್ನು ಮಾಡೋಂಥ ಸೇವೆನೂ ನಾವು ನೋಡೋಣ, ಅವ್ನು ಮಾಡೋಂಥ ಒಳ್ಳೆ ಕೆಲಸ ನೋಡೋಣ. ನೀವಂದ್ರೆ ಅನಾಥಾಶ್ರಮ ಬಗ್ಗೆ ಹೇಳಿದ್ರಿ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತಂದ್ರಿ. ಈ ವಿಷಯಕ್ಕೆ ಕ್ಲಾರಿಫಿಕೇಶನ್ ಸಿಗೋವರೆಗೂ ಆತನನ್ನು ನಾವು ಅಪರಾಧಿ ನೋಡಬಾರ್ದು ಅಂತಂದ್ರು. ಇದಕ್ಕೆ ನೀವು ರಿಯಾಕ್ಟ್ ಮಾಡ್ತೀವಿ? ಅವ್ರ ಅಪರಾಧಿ ಅಂತ ನಾವ್ಯಾರು ಕನ್ಸಿಡರ್ ಮಾಡಲೇಬಾರ್ದು. ಅವ್ರಿನ್ನೂ ಆರೋಪ ಇಷ್ಟೇ. ನಮ್ಮ ಪೊಲೀಸ್ ಅಧಿಕಾರಿ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿದೆ. ಕಾನೂನು ಚೌಕಟ್ಟಲ್ಲಿ ನ್ಯಾಯಮೂರ್ತಿಗಳು ನೀವು ಹೇಳೋದಿಲ್ಲ, ಅವ್ರು ಬರೆಯಲ್ಲ. ಅವ್ರಿಗೂ ವಾದ ವಿವಾದ, ಆರೋಪ ಪ್ರತ್ಯಾರೋಪ, ಲಾಯರ್ಗಳು ವಾದ ಮಾಡ್ತಾರೆ. ಇವಾಗ ನನಗೆ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ನನಗೆ ಯಾರೋ ಒಬ್ಬ ಆತ್ಮೀಯ ಸ್ನೇಹಿತ ಇರ್ತಾರೆ, ತುಂಬ ಒಂದು ಇದಿರ್ತದೆ, ಅವನ್ನ ನಾನು ಸರ್ಪ್ರೈಸ್ ಕೊಡಬೇಕು ಅಂತ. ಇವತ್ತೆಲ್ಲ ಊಟಕ್ಕೆ ಹೋಗೋಣ ಅಂತೀವಿ, ಸರ್ಪ್ರೈಸ್ ಕೊಡ್ಬೇಕು ಅಂತೀವಿ. ಸರ್ಪ್ರೈಸ್ ನಾನು ಹೇಳ್ದಂಗೆ ಹೋಗೋಣ ಅಂತೀವಿ. ಕೇಳ್ದೆ ಮನೆಗೆ ಹೋಗ್ಬಿಟ್ಟು ಅವ್ನು ಕರ್ಕೊಂಡು ಹೋಗೋಣ ಅಂತೀವಿ. ಸೀದಾ ಮನೆಗೆ ಹೋಗ್ತೀವಿ, ಮನೆಗೆ ಬಾಗ್ಲಾಕಿರ್ತಾನೆ. ನಾನು ಬಾಗ್ಲು ತೊಟ್ಟರೆ ಸುಮ್ಮನೆ ಜೋರ ಬಾಗ್ಲು ತೊಗೊಳ್ತೀನಿ, ಹಿಂದೆಗಡೆ ಮಗು ಇರ್ತದೆ, ಸಿಕ್ಕಾಗುತ್ತೆ. ಅವಾಗೇನಾಗುತ್ತೆ ಹೇಳಿ? ಅನ್ಎಕ್ಸ್ಪೆಕ್ಟೆಡ್, ಆಕಸ್ಮಿಕ. ಇವಾಗ ನಾನು ಬಂದು ಅವ್ನು ಊಟ ಕರ್ಕೊಂಡು ಅವ್ನಿಗೆ ಬಾಗ್ಲು ಜೋರ ಬಾಗ್ಲು ಹೋದ್ರೆ ಹಿಂದೆಗಡೆ ಮಗು ಬಾಗ್ಲ ಇರ್ತದೆ, ಸಿಕ್ಕಾಕೊಂಡು ಹೋಗ್ತದೆ. ಏನಾಗುತ್ತೆ? ಅದು ಬೇಕು ಅಂತ ಮಾಡೋದಾ? ಇಲ್ಲ, ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್. ಇದೆಲ್ಲ ಕಾನೂನು ಚೌಕಟ್ಟಲ್ಲಿ ನ್ಯಾಯಮೂರ್ತಿಗಳು ಚರ್ಚೆ ಮಾಡ್ತಾರೆ. ನಮ್ಮ ನ್ಯಾಯಾಲಯದಲ್ಲಿ ಇವತ್ತು ನಮ್ಮ ನ್ಯಾಯಾಲಯದ ಬಗ್ಗೆ ನಮ್ಗೆ ಅಪಾರದ ನಂಬಿಕೆ ಇದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳೋಣ. ಇನ್ನೊಂದೇನು ಅಂದರೆ ಅವ್ರಿಗೆ ಅದಾಗ್ಬಿಡ್ಲಿ ಇದಾಗ್ಬಿಡ್ಲಿ ಎಷ್ಟೋ ಶಿಕ್ಷಣ ಹಾಕಿದ್ದಾರೆ. ಅದೆಲ್ಲ ಪೊಲೀಸರು ಅವ್ರ ಕರ್ತವ್ಯ ಮಾಡಿದ್ದಾರೆ. ಅಧಿಕಾರಿಗಳು ಪಾಪ ಅವ್ರು ಯಾರು ಇವತ್ತು ಎಷ್ಟೋ ಜನ ಏನೇನು ಹೇಳ್ತಾರೆ ಅಧಿಕಾರಿಗಳ ಬಗ್ಗೆ, ಇಲ್ಲ ಪಾಪ ಅವ್ರು ಮಾಡಿದ್ದಾರೆ. ಇದಕ್ಕೆ ಆಲ್ರೆಡಿ ಅವ್ರು ಮಾಡಿದ ತಪ್ಪು ಅಂತ ಅವ್ರು ಮಾಡಿದ ಇದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ದರ್ಶನ ಸುಮ್ಮನೆ ನಗ್ತಾ ಇಲ್ಲ, ಪಶ್ಚಾತ್ತಾಪ ಪಡ್ತಾರೆ. ನೋವಾಗಿದೆ. ಇವತ್ತು ಉದ್ಯಮದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ತನ್ನ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡ್ತಾರೆ, ತನ್ನ ನಂಬಿರೋ ಅಭಿಮಾನಿಗಳು, ನೂರಾರು ಅಭಿಮಾನಿಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ, ಜೊತೆಲಿರೋದು ಹಿಂಗಾಗೋಯ್ತಲ್ಲ ಯೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋದು ನಾವು ಯಾಕೆ ತಿಳ್ಕೋಬೇಕು ಅಲ್ವಾ? ಅದರಿಂದ ಅನ್ಎಕ್ಸ್ಪೆಕ್ಟೆಡ್ ಬೇರೆ ಇದು ಆಕಸ್ಮಿಕ. ಏನೋ ಕುಡ್ದ ಮೊದಲಲ್ಲಾಗಿರ್ಬೋದು, ಇಲ್ಲ ಜೊತೆಲಿಯರು ಮಾಡಿರ್ಬೋದು, ನಾವ್ಯಾರು ಹೇಳೋಕ್ಕಾಗಲ್ಲ. ಅದನ್ನು ನಾವು ಮಾತಾಡೋದು ತಪ್ಪು. ಅದರಿಂದ ಅವ್ರು ಆದ ತಕ್ಷಣ ಅವ್ರಿಗೆ ಕೆಟ್ಟದಾಗಲಿಂದ ಬಯಸಬಾರ್ದು. ನಮ್ಮ ದುಶ್ಮನ್ಗೂ ಆ ಕೆಟ್ಟದ್ದು ಬಯಸಬಾರ್ದು ಯಾರೇ ಆಗಲಿ. ಇನ್ಕ್ಲೂಡ್ ರೇಣುಕಾ ಸ್ವಾಮಿ ಆಗಿರ್ಬೋದು, ದರ್ಶನ್ ಟೀಮ್ ಆಗಿರ್ಬೋದು, ಒಳ್ಳೇದಾಗಲಿ. ಆಮೇಲೆ ಅವ್ರ ಜೊತೆಲಿ ಅಮಾಯಕರು ಸರ್, ಪಾಪ ಅವ್ರ ತಾಯಿ ತಂದೆಗಳು ಬಡತನ ಕಷ್ಟ ನಿಜವಾಗಿ ನೋಡಿದ್ರೆ ನಮಗೆ ಅಯ್ಯೋ ಅನ್ನಿಸ್ತದೆ. ಅದರಲ್ಲಿ ಏನೋ ಪಾಪ ಅದ್ಯಾರೋ ಒಬ್ಬ ಚಿತ್ರದುರ್ಗದ ಅವರ ಅಭಿಮಾನಿ ಸಂಘದ ಅವರ ಹೆಂಡತಿ ಬಗ್ಗೆ ಅವಳು ಕಾಣಲಿ ಅಂತಾರೆ. ಪಾಪ ಹುಡುಗಿ ಮನಸ್ಸೇನಾಗಬೇಕು. ಅವಳು ಒಂದು ಹೆಣ್ಣು ಮಗು ತಾನೆ, ಅವಳು ನಮ್ಮ ಅಕ್ಕ ತೆಗಿತಾನೆ, ಅವಳು ಯಾವುದಕ್ಕೆ ಏನ್ರಿ ಈ ಥರ ಇದಕ್ಕೇನೋ ಒಂದು ಹೇಳ್ಬಿಡ್ತಾರೆ ಜನ. ಆಮೇಲೆ ಜನ ಇವತ್ತೇನಂದರೆ ಅದು ನೋಡಿದ ತಕ್ಷಣ ಹೌದಪ್ಪ ನಿಮ್ದು ಹಿಂಗಂತೆ, ಅದನ್ನು ನಾನು ಮಾತಾಡ್ತೇನೆ. ಮಾಡಬಾರ್ದು. ಒಬ್ಬರ ಮೇಲೆ ಮಾತಾಡಬೇಕು ಅಂದರೆ ಯೋಚನೆ ಮಾಡಿ ಮಾಡಬೇಕು. ಇವತ್ತಲ್ಲಿ ತುಂಬ ಮಾಧ್ಯಮದವರಾಗ್ಬೋದು, ಬೇರೆಯವರಾಗ್ಬೋದು, ಯಾವುದೇ ಬಿಂಬಿಸಬೇಕು ಯೋಚನೆ ಮಾಡಬೇಕು. ಅವ್ರ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಾರೆ. ಎಲ್ಲ ಮಕ್ಕಳು ಕೆಟ್ಟೋರಿಲ್ಲ, ಏನೋ ಅನ್ಎಕ್ಸ್ಪೆಕ್ಟೆಡ್ ಒಂದೊಂದು ತಪ್ಪು ಮಾಡಿಬಿಡ್ತೀವಿ, ಅದನ್ನು ನಾವು ತಪ್ಪು ಅಂದ್ಕೋಬೋದು. ಸ್ನೇಹನೂ ಅಷ್ಟೇ, ಇಮ್ಮಿಡಿಯೇಟ್ಲಿ ಏನೋ ಒಂದು ಅನಿವಾರ್ಯದಿಂದ ಕಿತ್ತೋಗಿರ್ತದೆ, ಒಳ್ಳೇದಾಗುತ್ತೆ. ನಿಜವಾದ ಅವ್ರ ತಂಡಕ್ಕೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ತಂಡಕ್ಕೆ ಹೋಗಲಿ. ಆಮೇಲೆ ಅವ್ರ ತಾಯಿ ತಂದೆ ನೋವು ತಿಂತಾರೆ, ಅವ್ರ ಹೆಂಡತಿ ಮಕ್ಕಳು ನೋವು ತಿಂತಾರೆ. ಆಮೇಲೆ ಈಗ ದರ್ಶನ್ ಅವರು ಅಷ್ಟು ಯಾವತ್ತೂ ಒಂದು ಯಾರು ದ್ವೇಷ ಮಾಡೋವಂಥ ವ್ಯಕ್ತಿ ಅಲ್ಲ. ಸಿನಿಮಾ ಆಮೇಲೆ ಅವ್ರು ಹೇಳಿದ್ರು, ಅವರೊಂದು ಸ್ಟೇಟ್ಮೆಂಟ್ನ ಮಾತಾಡ್ತಾರೆ ನಮ್ಮ ವಾಹಿನಿ, ಬಿಟ್ಟಾಕ ಅವಳು ಬೇರೆ ಇವಳು ಬೇರೆ ಇದು ಏನೋ ಒಂದು ಅಂದಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಮನೆಗೆ ಇವಳೊಬ್ಳು ಫ್ರೆಂಡ್ಸ್ ಇರ್ಬೋದು, ಎಕ್ಸ್ಕ್ಯೂಸ್ ಇರ್ಬೋದು. ನನ್ನ ಕೆಲಸ ನಾನು ಬೆಳಿಗ್ಗೆ ಎದ್ದು ಒಬ್ಬ ನಿರ್ದೇಶಕ ಏನು ಹೇಳ್ತಾನೆ ಆ ಕೆಲಸ ಮಾಡಬೇಕು. ಯಾಕೆಂದರೆ ಆ ನಿರ್ಮಾಪಕ ನನ್ನ ದುಡ್ಡು ಹಾಕಿರ್ತಾನೆ, ನನ್ನ ನೋಡೋ ಸಮಾಜದ ಜನ ಪ್ರೀತಿಸೋರು ಅವ್ರಿಗೆ ನಾನು ಕೆಲಸ ಮಾಡಬೇಕು. ಬೇರೆಯವ್ರು ನನ್ನ ಲೆಕ್ಕ ಇಲ್ಲ. ನನ್ನ ಕೆಲಸ ಏನು, ನಾನು ದುಡ್ಡು ತೊಗೊಂಡಿದ್ದೀನಿ, ಅದು ಫುಲ್ಫಿಲ್ ಮಾಡಬೇಕು. ಅದು ಯಾರು ತೊಗೊಳ್ಬೇಕು? ನಿರ್ಮಾಪಕ ಒಳ್ಳೇದಾಗಬೇಕು, ನಿರ್ದೇಶಕನ ಕನಸು ಕಾಣಬೇಕು, ಅಭಿಮಾನಿಗಳು ನೋಡೋವಂಥ ಮಹಾನ್ ಭಾವರಿಗೆ ಒಳ್ಳೇದಾಗಬೇಕು. ಇದನ್ನೆಲ್ಲ ಬಿಟ್ಟಾಕ ಅದನ್ನು ಅವ್ರು ಆ ಥರ ಹೇಳಿದ್ರೆ ಇದನ್ನು ಬೇರೆ ಥರ ಬಿಂಬಿಸ್ತಾರೆ. ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಬಿಂಬಿಸೋದು ಬೇರೆ, ಬೇರೆ ಥರ ಬಿಂಬಿಸೋದು ಬೇರೆ. ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ಕಲಾವಿದರು ಸಹಾಯ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ಕೆಲವರು ಇದು ನಮ್ಮ ದರ್ಶನ ಹೊರಟು ಥರ ಮಾತಾಡಿದ್ದಾರೆ. ಈಗ ರಾವಣನ ಏನಂತೀರಿ ನೀವು? ರಾವಣನ ಒಳ್ಳೆಯವರು ಅಂತ ಕೆಟ್ಟವರು ಅಂತೀರಾ? ರಾವಣ ತುಂಬ ಒಳ್ಳೆಯವರು. ಆಮೇಲೆ ದೈವ ಭಕ್ತ. ಇವರೇನು ದರ್ಶನ ಅಂತಾರೆ ಆಗ ಕೊಟ್ಬಿಟ್ಟು ಕೈ ಕಟ್ಟಾಕ್ಸಂಗಾಗ್ಬಿಟ್ಟು ಅಲ್ವಾ? ಅದರಿಂದ ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಕಾನೂನು ಬಗ್ಗೆ ನಮ್ಗೆ ಅಪಾರವಾದ ನಂಬಿಕೆ ಇದೆ. ಆಮೇಲೆ ಇವತ್ತು ತುಂಬ ಜನ ಒಂದು 7-8 ಜನ ಪ್ರೊಡ್ಯೂಸರ್ಗಳು ಅವ್ರು ಆಲ್ರೆಡಿ ಯಾವುದೋ ಕೊಡ್ತೀವಿ ವೆಯ್ಟ್ ಮಾಡ್ತಾರೆ. ಎಲ್ಲರೂ ಒಳ್ಳೇಬೇಕು. ಯಾಕೆಂದರೆ ಇವತ್ತು ಕೊಟ್ಟಿರೋ ಪ್ರೊಡ್ಯೂಸರ್ಗಳು ತುಂಬ ಕಷ್ಟದಲ್ಲಿರೋ ಪ್ರೊಡ್ಯೂಸರ್ಗಳಿದ್ದಾರೆ.
ಸುರಪಾಬು ಇದ್ದಾರೆ ಆಗಿರ್ಬೋದು, XYZ ಆಗಿರ್ಬೋದು, ತುಂಬ ಜನ ಇದ್ದಾರೆ. ಆಮೇಲೆ ಏನು ಕೊಟ್ಟವ್ರು ಅಂದರೆ ಅವ್ರು ನಂಬೋದ್ರೆ ಇವತ್ತು ನಮ್ಗೆ ಒಳ್ಳೇದಾಗುತ್ತೆ, ಈಗ ಮಾಸಾಗಿರ್ತೀವಿ ಒಳ್ಳೇದಾಗುತ್ತೆ ಅಂತ ಸುಮಾರು ಜನ ಒಂದು 8-10 ಜನ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮದು ಅಡ್ವಾನ್ಸ್ ನಮ್ಮ ಕಡೆದು. ಅವ್ರು ಬೇಗ ಬರಲಿ. ಈಗ ಏನಂತಾರೆ, ಮುಂಜಾನೆ ನೀವು ಬತ್ತಾಗ ಸಿನಿಮಾ ಮಾಡ್ಬಿಡ್ತೀರ ಅಂತ. ನನ್ನ ಸ್ವಾರ್ಥ ಅಲ್ಲ, ನನಗೆ ಸ್ವಾರ್ಥ ಇಲ್ಲ. ಅವ್ರು ಬಂದು ಉದ್ಯಮಕ್ಕೆ ಒಳ್ಳೆ ಸಿನಿಮಾಗಳು ಕೊಡಲಿ, ಥಿಯೇಟ್ರುಗಳಿಗೆ ಜನ ಬರಲಿ, ಸಿನಿಮಾಗಳು ಮುಚ್ಚೋಗೋ ಥಿಯೇಟ್ರುಗಳು ಓಪನ್ ಆಗಲಿ, ನೂರಾರು ಕಾರ್ಮಿಕರು ಕೆಲಸ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಆಸೆ ಬೀಳ್ತಿದ್ದೆ ಹೊರತು ನನ್ನ ಬಂದ ತಕ್ಷಣ ಅದಷ್ಟು ಸಿನಿಮಾ ಮಾಡೋಕ್ಕೂ ದುಡ್ಡು ಮಾಡೋಕ್ಕೂ ಆ ಕೆಟ್ಟ ಬುದ್ಧಿ ಇಲ್ಲ. ನನಗೆ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲ, ಭಗವಂತ ಚೆನ್ನಾಗಿ ಕೊಟ್ಟವನೇ, ನೆಮ್ಮದಿ ಕೊಟ್ಟವನೇ. ಆಮೇಲೆ ನಾನು ದಯವಿಟ್ಟು ನಿಮ್ಮೆಲ್ಲ ಫ್ಯಾನ್ಸ್ಗಳನ್ನು ಮನವಿ ಮಾಡ್ತೀನಿ, ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್, ಪ್ರತಿಯೊಬ್ಬ ಫ್ಯಾನ್ಸು ನೀವು ಅವ್ರ ಮೇಲೆ ಇವ್ರ ಮೇಲೆ ಮಾಡಬೇಡಿ. ಚಿತ್ರರಂಗನ ಬೆಳೆಸಿ, ನೀವು ನಮ್ಮ ಸಿನಿಮಾಗಳು ಬೆಳೆಸಿ, ಯಾರ ಮೇಲೂ ಕೆಟ್ಟಾಗ ಇದು ಮಾಡೋಕ್ಕೋಗ್ಬೇಡಿ. ಆಮೇಲೆ ದರ್ಶನ್ ಬೇಲ್ ಆಗೋಯ್ತು, ಇನ್ನೂ ಕಾನೂನು ಚೌಕಟ್ಟಿಂದ ದಯವಿಟ್ಟು ಯಾರು ಏನೋ ಹಾಕಿ ತುಂಬ ಅವ್ರಿಗೆ ಇದು ಮಾಡಿಬಿಡಿ. ಅವ್ರು ತುಂಬ ನೋವಲ್ಲಿದ್ದಾರೆ ಇವತ್ತು. ಅವ್ರಿಗೆ ನಾವು ಎಷ್ಟು ಜೊತೆಲಿ ಸಾಥ್ ಕೊಡ್ತೀವಿ ಅಷ್ಟು ಒಳ್ಳೆಯದು. ಅದು ಹೋಗ್ಬಿಟ್ಟು ನಾವು ಬೇರೆ ಬೇರೆ ಥರ ನೀವು ಬಿಂಬಿಸೋದು ತಪ್ಪಾಗುತ್ತೆ. ನಾನು ಮನವಿ ಮಾಡ್ತೀನಿ, ಯಾಕೆಂದರೆ ನನ್ನನ್ನು ಇವಾಗ ಏನಂತಾರೆ ಎಲ್ಲರೂ, ಕೆ ಮಂಜೂರನಪ್ಪ ಫಾರ್ ಅಂತಾರೆ. ಫಾರಲ್ಲ, ಉದ್ಯಮ. ನನಗೆ ಚಿತ್ರೋದ್ಯಮ, ಈ ಮಹಾನ್ ಭಾವರು ತುಂಬ ದೊಡ್ಡ ದೊಡ್ಡ ಮಹಾನು ಚಿತ್ರರಂಗನ ಉಳಿಸೋರೆ, ಕಟ್ಟಿ ಬೆಳೆಸೋರೆ. ಅಂಥ ಪುಣ್ಯಾತ್ಮ ಬೆಳೆಸೋರ ಜಾಗದ ನಾವಿದ್ದೀವಿ. ಚಿತ್ರರಂಗನ ಬೆಳೆಸಬೇಕು, ಗೌರವಿಸಬೇಕು, ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಮೆಸೇಜ್ ಕೊಡಬೇಕು. ನಿಜವಾಗ್ಲೂ ಇವತ್ತು ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗ ತಿರುಗಿ ನೋಡ್ತಾ ಇದೆ. ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಮಲಯಾಳಿ ಆಗ್ಬೋದು, ಹಿಂದಿ ಚಿತ್ರರಂಗ, ನಮ್ಮ ಕನ್ನಡ ಚಿತ್ರರಂಗ ಬಗ್ಗೆ, ಕನ್ನಡ ಟೆಕ್ನಿಕ್ಸ್ ಬಗ್ಗೆ ಗೌರವ ಇದೆ. ಅದು ನಾವೆಲ್ಲ ಉಳಿಸೋಣ. ಅದು ಬಿಟ್ಟು ನಿಮ್ಮ ಬಗ್ಗೆ ನನ್ನ ಬಗ್ಗೆ ನೀವು ಕೆರ್ಚಾಟ ಆಗಲಿ. ನಾವೆಲ್ಲ ಗಾಜಿ ಮೇಲೆ ಕೂತ್ಕೊಂಡಿದ್ದೀವಿ, ಕಲ್ಲು ಹೊಡೆಯೋದು ಬೇಡ ಅಂತ ನನ್ನ ಅನಿಸಿಕೆ. ಕೆಲವೊಂದು ನನ್ನನ್ನು ಕೆಟ್ಟಾಗಿ ತಿಳ್ಕೊಡೋರು ತೊಂದರೆ ಇಲ್ಲ, ಒಳ್ಳೆ ತಿಳ್ಕೊಡೋರು ತೊಂದರೆ ಇಲ್ಲ. ದರ್ಶನ್ ಒಳ್ಳೇದಾಗಲಿ, ರೇಣುಕಾಸ್ವಾಮಿ ಕುಟುಂಬಕ್ಕೂ ಒಳ್ಳೇದಾಗಲಿ, ಸರ್ಕಾರ ದಯವಿಟ್ಟು ಸಹಾಯ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ದರ್ಶನ್ ಬಗ್ಗೆ ನಿಜವಾಗ್ಲೂ ತುಂಬ ನೀವು ಹೇಳೋತ್ತಾರೆ ಅಲ್ಲ, ಕೆಟ್ಟವಲ್ಲ, ಒಳ್ಳೆ ಹುಡುಗ. ಅವರು ನಿಜವಾಗ್ಲೂ ಆಕಸ್ಮಿಕ ಇದಾಗಿದ್ದ ಕಾರಣ ಅವ್ರಿಗೆ ದಯವಿಟ್ಟು ಎಲ್ಲ ಧೈರ್ಯ ತುಂಬಾನ ಅವ್ರ ಜೊತೆಲಿರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಒಂದು ಪರ್ಸನಲ್ ಕ್ವಶನ್. ಆ್ಯಕ್ಚುಲಿ ಕೆ ಮಂಜು ಅಷ್ಟು ಈಸಿ ಎಮೋಷನಲ್ ಆಗುವಂಥ ಮನುಷ್ಯ ಅಲ್ಲ, ತುಂಬ ಡೇರ್ ಆ್ಯಂಡ್ ಡೆವಿಲ್ ಸ್ಟ್ರಾಂಗು. ಬಟ್ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ನಿಮ್ಗೆ ಗೊತ್ತಾದಂಗೆ ಕಣ್ಣಲ್ಲಿ ಒಂದು ಸಣ್ಣ ನೀರಿದೆ, ಆ ಫೀಲ್ ಇದೆ. ಯಾಕೆಂದರೆ ನಾಟ್ ಓನ್ಲಿ ದರ್ಶನ್, ನಮ್ಮ ಕಲಾವಿದರಿಂದ ನಂಗೆ ಗೌರವ. ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋರು. ಇನ್ನೊಂದಂದರೆ ಈಗ ಪಾಪ ಅವನಷ್ಟು ರಾಜನ್ ಥರ ಇದ್ದ, ಪಾಪ ಅವನು ಅಲ್ಲಿದ್ದಾಗ ನೋವಾದಾಗ ನಾಟ್ ಓನ್ಲಿ ದರ್ಶನ್, ನಮಗೆ ಯಾರೇ ಆಗಲಿ ನಾವು ಆ ಜಾಗದಲ್ಲಿ ಯಾರೇ ನಾನು ಇದು ಮಾಡ್ತೀನಿ. ದರ್ಶನ್ಗೆ ಒಂದು ಸಮಾಜದಲ್ಲಿ ಸೇವೆ ಮಾಡೋಂಥ ನಾನು ಇಷ್ಟೋದ ಜೊತೆ ನಾನು ಪಟ್ಟಾಭಿಮಾನಿ. ನನಗೂ ನನ್ನ ಆರಾಧ್ಯ ದೇವರು ನಮ್ಮ ಬಾಸು, ಅವರು ತುಂಬ ಜನ ಸಹಾಯ ಮಾಡೋದು. ಅವ್ರಿಗೆ ಮಾಡೋದು ಇನ್ನೊಂದು ಕೈ ಗೊತ್ತಾಯ್ತಿಲ್ಲ. ಆ ಥರ ಸಹಾಯ ಮಾಡಿದಾಗ ಇವತ್ತು ಅವರು ಅದೇ ಥರ ಬಾಂಧವಾಗಿತ್ತು. ದರ್ಶನ ಆ ಥರ ಕೆಲಸ ನಾನು ಮನೆಗೆ ಎಡಬಿಸಿದಾಗ ಜನಗಳು ಹೋಗ್ಬಿಟ್ಟು ತುಂಬ ಸಹಾಯ ಮಾಡಿ ನನಗೆ ಖುಷಿ ಆಯಿತು. ಈಗ ಬೇರೆ ಎಲ್ಲರೂ ಫಂಕ್ಷನ್ಗೆ ಹೋದ ದುಡ್ಡು ಇಸ್ಕೊಂಡು ತಪ್ಪೇನಿಲ್ಲ, ಅದನ್ನೇನು ಹಂಚ್ತಾರೆ. ಕೆಲವರು ಜೋಬಲ್ಲಿ ಇಟ್ಕೊಂಡಿರ್ತಾರೆ, ಇವ್ರು ಹಂಚುತ್ತಾರೆ. ಅದು ಆ ಮನೋಭಾವ ಬೇಕು, ಬೆಳಿಬೇಕು. ಇವತ್ತು ಅವ್ರ ಮೇಲೆ ತುಂಬ ಜನ ಅಪರಾಧ ಆರೋಪ ಹೇಳ್ಬೋದು. ಆರೋಪ ಮುಕ್ತರಾಗಲಿ. ನಮ್ಮ ಕಾನೂನು ನಮಗೆ ದಯವಿಟ್ಟು ನಂಬಿಕೆ ಇದೆ, ಈ ಕಂಟಕನ ಬಿಡುಗಡೆ ಮಾಡಲಿ ನಾನು ಭಗವಂತನ ಪ್ರಾರ್ಥನೆ ಮಾಡಿ. ಚಾಮುಂಡೇಶ್ವರಿ ಮನೆಗೆ ಹೂವು ಕೊಟ್ಟಿದ್ದಾರೆ, ಕೊಡ್ಲಿ ಅಂತ ಹೇಳ್ತೀನಿ. ಸರ್, ದರ್ಶನ್ ಅವರು ಈಗ ಜಸ್ಟ್ ಆರೋಪಿ ಅಷ್ಟೇ, ಇನ್ನು ಅಪರಾಧಿ ಅಂತ ಪ್ರೂವ್ ಆಗಲಿಲ್ಲ ಇನ್ನೂ ಕೂಡ. ಬಟ್ ಈಗ ಹೇಳಿದಾಗೆ ಅವರು ರಾಜನ್ ತರ ಇದ್ರು, ಒಳ್ಳೆ ರೀತಿಯಲ್ಲಿ ಸಿನಿಮಾಗಳನ್ನು ಮಾಡ್ತಿದ್ರು ಅದೆಲ್ಲ. ಸೊ ಈಗ ನಿರಪರಾಧಿ ಅಂತ ಪ್ರೂವ್ ಆದ್ರೆ ಇಷ್ಟು ಕಾಲ ಅವ್ರು ಅನುಭವಿಸಿದ ನೋವು, ಕಷ್ಟ, ಅದಕ್ಕೆಲ್ಲ ಯಾವ ರೀತಿ ಚಿತ್ರರಂಗ ಸ್ಪಂದಿಸುತ್ತೆ ಮುಂದೆ? ಇವತ್ತು ಅವ್ರು ಏನೇ ಅನುಭವಿಸೋದಲ್ಲ, ಅವರೇ ಅನುಭವಿಸೋದು ನಾವ್ಯಾರು ಇಲ್ಲ. ಯಾಕೆಂದ್ರೆ ನಾವು ಮಾತಾಡ್ಬೋದು ಅಷ್ಟೇ, ಅವ್ರಿಗೆ ಒಳ್ಳೇದಾಗಲಿ ಬರಲಿ. ಪಾಪ ಇವತ್ತು ಅವ್ರು ನೋವು ಅನುಭವಿಸ್ತಾ ಇರೋದು 4 ಗೋಡೆ ಮಧ್ಯೆ ಕೂತ್ಕೊಂಡು ಯೋಚನೆ ಮಾಡ್ತಾ ಆಮೇಲೆ ಇಲ್ಲಿ ಕೆಲವರು ಏನಾಗ್ಬಿಟ್ಟಿದೆ ಅಂದರೆ ಅದನ್ನು ತುಂಬ ಜನ ಒಳ್ಳೇದಕ್ಕೂ ಬಳಸ್ಕೊತಾರೆ, ಕೆಟ್ಟದ್ದು ಬಳಸ್ಕೊತಾರೆ. ಕೆಲವು ಆಲ್ರೆಡಿ ಏನಾಗಿದೆ ಅಂದರೆ ಕೆಲವರು ರಾಜಕೀಯದಲ್ಲಿ ಕೆಲವರು ಬೇಕು ಅಂತ ಮಾಡುತ್ತವ್ರೆ, ಪ್ರಭಾವ ಬೀರ್ತಾವ್ರೆ, ದರ್ಶನ್ ಅವ್ರಿಗೆ ಇದು ಬರಬಾರ್ದು ಅಂತ ಕೆಲವ್ರು ಯಾವ್ಯಾವ ಹೇಳ್ತಾರೆ. ಯಾರು ಆ ಥರ ಇಲ್ಲ. ಸಿನಿಮಾದವ್ರನ್ನ ಪ್ರತಿಯೊಬ್ಬರು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಸಿನಿಮಾದವ್ರ ಬಗ್ಗೆ ಯಾವ ರಾಜಕೀಯ ನಾಯಕಗಳು ಯಾರಾಗಲಿ ದ್ವೇಷ ಮಾಡಲ್ಲ, ಇದು ಮಾಡಲ್ಲ. ಅದನ್ನು ಮೈಂಡಲ್ಲಿ ಕಿತ್ತಾಕ್ಬಿಡಿ. ಸಿನಿಮಾದವ್ರು ಎಲ್ಲರೂ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಆಮೇಲೆ ಸಿನಿಮಾ ಅಂದಾಗ ಎಲ್ಲರೂ ಕರೀತಾರೆ, ಹೋಗ್ತಾರೆ. ಅದೆಲ್ಲ ಮೈಂಡಲ್ಲಿ ಯಾರೂ ಇಲ್ಲ. ಅವೆಲ್ಲ ಕೆಲವರು ಅದು ತಪ್ಪಾಗಿ ಗರಿಸ್ತಾರೆ. ಅದು ಬೇಡ ಅಂತ ನಾನು ಕೇಳ್ಕೊಡ್ತೇನೆ. ಓಕೆ, ಒಂದು ಫೈನಲ್ ಅಣ್ಣ, ಅಂದರೆ ಈ ಎಲ್ಲ ಒಂದಷ್ಟು ಬೇಜಾರು, ಡಿಸ್ಟರ್ಬೆನ್ಸ್, ಇದ್ರ ಮಧ್ಯೆ ಮತ್ತಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಜನರಾಗಿ ಹೇಳೋದಾದ್ರೆ
ನಮ್ಮ ಸಿನಿಮಾಗಳು ಹೇಳೋದಿಲ್ಲ, ಇತ್ತೀಚೆಗೆ ಬರೋಂಥ ಸಿನಿಮಾಗಳು ಒಳ್ಳೆ ಸಿನಿಮಾಗಳಾಗಲಿ, ಒಳ್ಳೆ ಸಿನಿಮಾಗಳು ಬರಲಿ. ಆಮೇಲೆ ಕಾಮೆಂಟ್ಗಳು ದಯವಿಟ್ಟು ಪಾಸಿಟಿವ್ ಇರಲಿ, ಒಳ್ಳೆಯದಾಗಿ ಯಾರ ಬಗ್ಗೆ ಕೆಟ್ಟದಾಗಿ ಮಾಡಬೇಡಿ. ಸಿನಿಮಾ ನೋಡಿ ಬೆಳೆಸಿ ಆರೈಸಿ. ನಾವು ನಿಮ್ಮನ್ನು ನಂಬಿದ್ದೀವಿ. ಪ್ರೇಕ್ಷಕರು ರಾಜನರಳು ಅಭಿಮಾನಿ ದೇವರುಗಳು, ನಿಮ್ಮನ್ನು ನಾವು ಭಿಕ್ಷೆ ಕೇಳ್ತೀವಿ. ಒಳ್ಳೆ ಸಿನಿಮಾಗಳು ಮಾಡ್ತೀವಿ, ಸಿನಿಮಾನವ್ರು ಪ್ರೋತ್ಸಾಹಿಸಿ. ರಾಜಣ್ಣನ ಮಹಾಮ್ ಹೇಳಿದ್ರೆ ನಿರ್ಮಾಪಕರು ಅನ್ನದಾತ ಅಂತಿದ್ರು, ನಮ್ಗೆ ಅನ್ನದಾತರು ನಮ್ಮ ಪ್ರೇಕ್ಷಕ ಬಂಧುಗಳು. ನೀವೆಲ್ಲ ಸಿನಿಮಾಗಳು ನೋಡಬೇಕು, ಪ್ರೋತ್ಸಾಹಿಸಬೇಕು, ಎಲ್ಲ ಸಿನಿಮಾಗಳು ಬೆಳೆಸಬೇಕು. ದಯವಿಟ್ಟು ಎಲ್ಲರೂ ಆರಾಧನೆ ಮಾಡೋಣ, ಪೂಜೆ ಮಾಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ದರ್ಶನ ಬೇಗ ಬಿಡುಗಡೆ ಆಗಲಿ ಅಂತ ಅದರೊಳಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ಮಾಡಿ.